ಬೆಂಗಳೂರು ಡೆಲ್ಲಿಯಲ್ಲಿ ಸಿಎಂ ಬನ ಫುಲ್ ಆಕ್ಟಿವ್ ಆಗಿದೆ. ಇತ್ತ ಬೆಂಗಳೂರಲ್ಲಿ ಕೆಎನ್ ರಾಜನ ಸ್ಫೋಟಕ ಸಂದೇಶವನ್ನ ಕೊಟ್ರೆ ಅತ್ತ ದೆಹಲಿಯಲ್ಲಿ ಸಿಎಂ ಆಪ್ತ ಬನದ ಹೈ ಲೆವೆಲ್ ದಾಳ ಶುರುವಾಗಿರುವಂತದ್ದು. ಒಂದು ಕಡೆ ಬೆಂಗಳೂರಿನಲ್ಲಿ ಒಂದು ರೀತಿಯಾದಂಥ ಚರ್ಚೆಗಳು ಶುರುವಾದರೆ ಡೆಲ್ಲಿಯಲ್ಲಿ ಮತ್ತೊಂದು ರೀತಿಯಾದಂಥ ಚರ್ಚೆಗಳು ಫುಲ್ ಆಕ್ಟಿವ್ ಆಗಿದೆ ಸಿಎಂ ಬನ. ಇತ್ತ ಬೆಂಗಳೂರಿನಲ್ಲಿ ಕೆಎನ್ ರಾಜನ ಸ್ಫೋಟಕ ಸಂದೇಶ, ಅತ್ತ ದೆಹಲಿಯಲ್ಲಿ ಸಿಎಂ ಆಪ್ತ ಬನದ ಹೈ ಲೆವೆಲ್ ದಾಳ. ನಿನ್ನೆಯಿಂದ ಸಾಲು ಸಾಲು ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾ ಇದೆ. ಇಂದು ಬೆಳಂಬೆಳಗ್ಗೆ ಸುರ್ಜೇವಾಲಾ ಭೇಟಿ ಮಾಡಿದ ಮಹದೇವಪ್ಪ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಜೊತೆ ಮಹತ್ವದ ಮಾತು. ನಿನ್ನೆ ಖರ್ಗೆ, ಕೆಸಿ ವೇಣುಗೋಪಾಲ್ ಜೊತೆ ಮಹದೇವಪ್ಪ ಮಾತು. ಈ ಬೆನ್ನಲ್ಲೇ ಇಂದು ರಣದೀಪ್ ಸುರ್ಜೇವಾಲಾ ಜೊತೆ ಮಂಥನ. ಸಿಎಂ ಪರವಾಗಿ ಸಂದೇಶ ಮುಟ್ಟಿಸಿದ ಎಚ್ಸಿ ಮಹದೇವಪ್ಪ. ಅಹಿಂದ ಅಸ್ತ್ರದ ಜೊತೆ ದಲಿತ ಸಿಎಂ ದಾಳ ಉರುಳಿಸಿದ್ರ ಸಿಎಂ ಆಪ್ತ. ರಾಹುಲ್ ಗಾಂಧಿ ಭೇಟಿಯನ್ನ ಮಾಡ್ಬಿಡ್ತಾರ ಮಹದೇವಪ್ಪ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮಹಾ ಸಂಚಲನ ಸೃಷ್ಟಿ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಬೆಂಗಳೂರು ಡೆಲ್ಲಿಯಲ್ಲಿ ಸಿಎಂ ಬನ ಫುಲ್ ಆಕ್ಟಿವ್. ಒಂದ್ ಕಡೆ ಒಂದರ ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನ ರಾಜನ್ನ ಇಲ್ಲಿ ಕೊಡ್ತಾ ಇದ್ರೆ, ದೆಹಲಿಯಲ್ಲಿ ಕೂಡ ಹೈಕಮಾಂಡ್ ನ ಭೇಟಿಗಾಗಿ ಹೈ ಲೆವೆಲ್ ನಲ್ಲಿ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಮಹದೇವಪ್ಪ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿರುವಂತದ್ದು. ಇನ್ನು ಅದ್ರ ಜೊತೆಗೆ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿರುವಂತದ್ದು. ಅಂದ್ರೆ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇದೆ. ಅಂದ್ರೆ ಏನ್ ಚರ್ಚೆ ನಡೆಸ್ತಾ ಇದೆ ಅಂತ ನಾವಲ್ಲಿ ನೋಡಿದಾಗ, ಅಹಿಂದ ನಾಯಕ ಅನ್ನುವಂತ ಅಸ್ತ್ರ, ಮತ್ತೊಂದು ಕಡೆ ದಲಿತ ಕಾರ್ಡ್ ಕೂಡ ಅಲ್ಲಿ ಪ್ಲೇ ಆಗ್ತಾ ಇದೆ. ಯಾವ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ ಅಂತಂದ್ರೆ, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಇರುವಂತ ವಿಚಾರ ಏನು, ಆಗ್ತಾ ಇರುವಂತ ಬೆಳವಣಿಗೆಗಳೇನು ಗಮನಿಸಿ ನೋಡಿದಾಗ, ಪವರ್ ಶೇರಿಂಗ್ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವ್ರನ್ನ ಸಹಿತ ಭೇಟಿ ಮಾಡ್ಬಿಡ್ತಾರ ಮಹದೇವಪ್ಪ ಅನ್ನುವಂಥದ್ದು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಸಹಿತ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡ್ತಾರೆ ಮಹದೇವಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನ ನಾವು ಗಮನಿಸಿ ನೋಡಿದಾಗ, ರಾಜ್ಯದಲ್ಲಿ ನಡೀತಾ ಇರುವಂತಹ ಗೊಂದಲ, ಅಲ್ಲಿ ಇರುವಂತಹ ನಾಯಕರೇ ಅದನ್ನ ಬಗೆಹರಿಸ್ಕೊಳ್ತಾರೆ, ನಾವು ಇದರಲ್ಲಿ ಯಾವುದೇ ರೀತಿಯಾಗಿ ಮಾತನ್ನ ಆಡಲ್ಲ ಅನ್ನುವಂಥ ಮಾತುಗಳನ್ನ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಾರೆ. ಬಟ್ ಇಲ್ಲಿ ರಾಜ್ಯದಲ್ಲಿ ನಾಯಕರು ಏನ್ ಹೇಳ್ತಾ ಇದ್ರು, ಹೈಕಮಾಂಡ್ ಇದೆ, ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ಅದೇ ರೀತಿಯಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬಾರಿ ಒಂದು ರೀತಿಯಾಗಿ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡ್ಕೊಂಡಿರುವಂಥ ಸಿಚುವೇಶನ್ಸ್ಗಳು ಕೂಡ ಇದ್ದಾವೆ. ಬಟ್ ಇದೀಗ ಎಚ್ ಸಿ ಮಹದೇವಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಾಡಿದ್ದಾರೆ, ಸುರ್ಜೇವಾಲಾ ಅವರ ಭೇಟಿ ಮಾಡಿದ್ದಾರೆ, ಕೆಸಿ ವೇಣುಗೋಪಾಲ್ ಅವರ ಭೇಟಿ ಸಹಿತ. ಇನ್ನು ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರ ಭೇಟಿ ಮಾಡುವಂಥ ಚಾನ್ಸಸ್ಗಳು ಕೂಡ ಇದ್ದಾವೆ. ನೋಡಿ, ಎಲ್ಲ ಕಡೆ ಆದರೆ ಸಿದ್ದರಾಮಯ್ಯ ಅವರು ಏನಾದರೂ ಬಾಣಗಳನ್ನ ಬಿಟ್ಟು ದಾಳವನ್ನ ಉರುಳಿಸಿ ಸುಮ್ಮನೆ ನೋಡ್ಕೊಂಡು ಕೂತಿದಾರಾ ಅಂತ, ಏನು ನಡೀತಾ ಇದೆ ನೋಡೋಣ ಅಂತ, ಆ ರೀತಿಯಲ್ಲಿ ಏನಾದರೂ ಸುಮ್ಮನೆ ಕೂತ್ ಬಿಟ್ಟಿದಾರಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಇರಬೇಕು ಸಿಎಂ ಆಗಿ ಅನ್ನುವಂಥ ನಿಟ್ಟಿನಲ್ಲಿ. ಒಂದು ವೇಳೆ ಏನಾದರೂ ನಾನು ಸಿಎಂ ಕುರ್ಚಿ ಚೇಂಜ್ ಮಾಡುವಂಥ ಸಿಚುವೇಶನ್ ಬಂದರೆ ಅದು ನಮ್ಮ ಆಪ್ತ ಬಳಗದಲ್ಲೇ ಒಬ್ಬರಿಗೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸಿದ್ದರಾಮಯ್ಯ ಅವ್ರ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದು. ಹೀಗಾಗಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಅದ್ರ ಜೊತೆಗೆ ಎಚ್ ಸಿ ಮಹದೇವಪ್ಪ ಭೇಟಿ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ಗಳು ಎಲ್ಲವೂ ಕೂಡ ಭಾರಿ ಗೊಂದಲವನ್ನ ಸೃಷ್ಟಿ ಮಾಡ್ತಿವೆ.